ನಾನೀಗ ನಿಂತಿರೋಂಥ ಜಾಗ ಕೆಂಚನಪುರ, ಸರ್ವೆ ನಂಬರ್ 63. ಇದು ಹಿಂಭಾಗ ಕಾಣ್ತಾ ಇದೆಯಲ್ಲ, ಬ್ಯಾಕ್ ಸೈಡು ಅದು 1 BHK ಫ್ಲ್ಯಾಟು, ಕೆಂಚನಪುರ, ಸರ್ವೆ ನಂಬರ್ 63. ಅದರಲ್ಲಿ ನೋಡಿ, ಈಗ ಬೇಸ್ಮೆಂಟಲ್ಲಿ ಈಗ ನಾನು ನಿಂತಿರೋದು ಜಲ್ಲಿ ಹಾಕಿದ್ದಾರೆ. ಆ ರೋಡಲ್ಲಿ ಜಲ್ಲಿ ಟಾರ್ ಹಾಕೋದಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. ಪಕ್ಕದ ರೋಡ್ ಅಂದರೆ ನಮ್ಮ ಬಿಲ್ಡಿಂಗ್ ಹೋಗೋ ಈ ಕಡೆ ಕೆಂಗೇರಿ ಹೋಗೋ ರೋಡ್ ಇದೆ, ಆ ಲೈನ್ ಫುಲ್ಲು ಜಲ್ಲಿ ಹಾಕಿದ್ದಾರೆ. ಈ ಕಡೆ ಸಿಗಡಿ ಹೋಗೋ ರೋಡು ಜಲ್ಲಿ ಹಾಕ್ಕೊಂಡಿದ್ದಾರೆ. ಇಂಟೀರಿಯಲ್ ಒಳಗಡೆ ಕೆಲಸ, ಈಗ ಸ್ಯಾನಿಟರಿ ಲೈನ್ ಕೆಲಸ ಒಳಗಡೆ ಬಿಟ್ಟಿದ್ದಾರೆ. ಅಂದರೆ ಕಾಂಪೌಂಡ್ ಕಟ್ಟೆ ಕಟ್ಕೊಂಡಿದ್ದಾರೆ, ಅಂದರೆ ಸಿಮೆಂಟ್ ಆಳು ಬ್ಲಾಕ್ ಕಟ್ಟೆ ಕಟ್ಕೊಂಡಿದ್ದಾರೆ. ಲೈನೆಲ್ಲ ಎಳ್ದು ಬಿಟ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಏನಿಲ್ಲ, ವೇಟಿಂಗಲ್ಲಿದ್ದೀವಿ ಈ ಸಮಸ್ಯೆಗೆ. ಮತ್ತು ಈ ಯಾವಾಗ ಕೊಡ್ತಾರೆ ಮನೆ ಹಂಚಿಕೆಗೆ ಅಂತ ವೇಟಿಂಗ್ ಲಿಸ್ಟಲ್ಲಿ 120 ಜನ ಕಾಯ್ತಾಯಿದ್ದೀವಿ. ಹಿಂಭಾಗ ಕಾಣ್ತಾ ಇದೆಯಲ್ಲ, ಅದು 1 BHK ಫ್ಲ್ಯಾಟು. ಮತ್ತೊಂದು ಸತಿ ಈಗ ಈ ಒಂದು ವೀಡಿಯೋನ ಈ ಸಿಗಳ್ಳಿ ಹೋಗೋ ರೋಡಲ್ಲಿ ನಿಂತ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬೀದಿ ದೀಪ ಕೂಡ ಹಾಕಿದ್ದಾರೆ, ಅಂದರೆ LED ಬೀದಿ ದೀಪ, ಅಂದರೆ ರೋಡಿಗೆ ಲೈಟ್ ಹಾಕಿದ್ದಾರೆ, ಸ್ಟ್ರೀಟ್ ಲೈಟ್ಸು. ಮತ್ತು ಇಂಟೀರಿಯಲ್ಲು ಕಾಂಪೌಂಡ್ ಆಗಬೇಕು, ಗೇಟ್ ಆಗಬೇಕು, ಸೆಕ್ಯೂರಿಟಿ ರೂಮ್ ಆಗಬೇಕು, STP ಪ್ಲ್ಯಾಂಟ್ ಆಗಬೇಕು. ಹಲವಾರು ಕೆಲಸಗಳು ಇನ್ನೂ ಪೆಂಡಿಂಗ್ ಆಗಿದೆ. ವೈರಿಂಗ್ ಆಗಬೇಕು. ಬೇಸ್ಮೆಂಟ್ ಕೆಲಸ ಮುಗಿದ ನಂತರ ಇಂಟೀರಿಯಲ್ ಕೆಲಸ ಏನು ಜಾಸ್ತಿ ಸಮಯ ತೊಗೊಳ್ಳಲ್ಲ. ಬೇಗ ಪಟ ನೀರು ಕುಡಿದಂಗೆ ಹೊಡೆದಾಕ್ತಾರೆ. ಇನ್ನು ಇಂಪಾರ್ಟೆಂಟ್ ಕೆಲಸ ಇರೋದು, ಈಗ ಏನೇನು ಕೆಲಸ ವರ್ಕ್ ಇದೆ ಅದು ಶೀಘ್ರದಲ್ಲೇ ಮುಗಿದು. ಇವರು ಯಾರೋ ಸೆಕ್ಯೂರಿಟಿ ಒಬ್ಬರು ವಯಸ್ಸಾದವರು ಇದ್ದರು, ಅವರು ಇನ್ನೂ 6 ತಿಂಗಳು ಅಂತ ಹೇಳ್ತಾಯಿದ್ದಾರೆ. 6 ತಿಂಗಳು ಹೆಂಗಾಗುತ್ತೆ? ದುಡ್ಡು ಕೊಟ್ಟರೆ ಅನುದಾನ ಬಿಡುಗಡೆ ಮಾಡಿದ್ರೆ ಬೇಗ ಶೀಘ್ರದಲ್ಲೇ ಕಂಪ್ಲೀಟಾಗಿ ಹಸ್ತಾಂತರಕ್ಕೆ ರೆಡಿ ಆಗುತ್ತೆ ಮನೆ. ಅಂದರೆ ಫಿನಿಷಿಂಗ್ ಲೆವೆಲ್ ಇಲ್ಲಂಥ ಪ್ರಾಜೆಕ್ಟ್ ಇದು. 1 ಲಕ್ಷ ಬಹುಮಾಡಿ, ಕೆಂಚನಪುರ, ಸರ್ವೆ ನಂಬರ್ 63. ಶೀಘ್ರದಲ್ಲೇ ಇವರು ಸರ್ಕಾರ ಮತ್ತು ಸಿದ್ದರಾಮಯ್ಯವರು ಜಮೀರ್ ಅಹ್ಮದ್ ಖಾನ್ಗೆ ನಾವು ಮತ್ತೊಂದು ಸತಿ ಮನವಿ ಮಾಡ್ತಾಯಿದ್ದೀವಿ. ರಿಕ್ವೆಸ್ಟ್ ಜೊತೆಗೆ ಮನವಿ ಇದೆ, ಶೀಘ್ರದಲ್ಲೇ ಈ ಮನೆ ಕಂಪ್ಲೀಟ್ ಮಾಡಿ ಹಸ್ತಾಂತರಕ್ಕೆ ಎಲ್ಲ ಕ್ಷೇತ್ರ ಮನೆಗಳು. ಮತ್ತು ಅವರು ಕೂಡ ಫಲಾನುಭವಿಗಳು ಸ್ವಲ್ಪ ಇದು ಕ್ರಮ ತಗೊಂಡು ದುಡ್ಡು ಕಟ್ಕೊಂಡು ಅವರು ಕೂಡ ಮನೆ ಸೇರಿಕೊಂಡ್ರೆ ಈ ಕಾಮಗಾರಿನೂ ಬೇಗ ಚುರುಕು ಕೂಡ ಆಗುತ್ತೆ. ಹಲವಾರು ಕಾಮಗಾರಿ ನಿಂತಿರೋ ಕಾಮಗಾರಿನೂ ಚುರುಕಾಗುತ್ತೆ. ಅವರು ಕೂಡ ಅರ್ಥ ಮಾಡ್ಕೋಬೇಕು. ಈಗ ಕೊಟ್ಟಿರೋದು ಪ್ರೈವೇಟ್ ಬ್ಯಾಂಕ್ಗಳು, ನ್ಯಾಷನಲ್ ಬ್ಯಾಂಕ್ ಕೊಟ್ಟಿಲ್ಲ. ಎಲ್ಲರೂ ಸಮಸ್ಯೆಗಳಲ್ಲಿ ಸಿಲುಕಿರೋಂಥ ಫಲಾನುಭವಿಗಳಾಗಿದ್ದಾರೆ. ವೇಟಿಂಗಲ್ಲಿದ್ದರೆ, ಕಾಯ್ತಾ ಇದ್ದಾರೆ. 4 ವರ್ಷ ಆಯಿತು 1 ಲಕ್ಷ ರೂಪಾಯಿ ಕಟ್ಟಿ. ಇನ್ನೂ ಕೂಡ ಕಾಮಗಾರಿ ಆಗದೇ ಹಲವಾರು ಕ್ಷೇತ್ರಗಳಲ್ಲಿ ಪೆಂಡಿಂಗಾಗಿ ಉಳಿದಿರೋಂಥ ಕಾಮಗಾರಿ ಆಗಿದೆ. ತಾವೆಲ್ಲ ಜಾಣದಿದ್ದೀರಿ ಫಲಾನುಭವಿಗಳು. ಈಗ ಏನು ಜಮೀರ್ ಅಹ್ಮದ್ ಖಾನ್ ಮೊನ್ನೆ ನಿಮಗೆ ವಾರ ಕೊಟ್ಟು ಡಿಮ್ಯಾಂಡ್ ನೋಟು ಕಳಿಸಿ ವಾರನೂ ಕೂಡ ಟೈಮ್ ಕೂಡ ಸಮಯ ಕೂಡ ಕೊಟ್ಟಿದ್ದಾರೆ. 15 ದಿವಸ ಟೈಮ್ ಕೂಡ ಕೊಟ್ಟಿದ್ದಾರೆ, 15 ದಿವಸ ಸಮಯ ಕೂಡ ಕೊಟ್ಟಿದ್ದಾರೆ. ಅಷ್ಟಲ್ಲಿ ನೀವು ಮನೆಗಳು ದುಡ್ಡು ಕಟ್ಟಿ ಮನೆಗಳು ಸೇರ್ಕೊಳ್ಳೋಂಥ ಕೆಲಸ ತಾವುಗಳೆಲ್ಲ ಮಾಡಬೇಕು. ಬೇರೆ ಕಾಮಗಾರಿ ಚುರುಕಾಗೋದಕ್ಕೂ ನೀವು ದಾರಿ ದೀಪ ಮಾಡಿಕೊಡ್ಬೇಕಂತ ನಮ್ಮ ಇಂಡಿಯನ್ ಪ್ರಿಂಟರ್ಸ್ ವತಿಯಿಂದ ಮತ್ತು ನಮ್ಮ ಸಂಘಟನೆ ಮೂಲಕ ಮತ್ತು ಹಲವಾರು ಪ್ರಾಬ್ಲಮ್ ಇದೆ. ಈ ರೂಪಾ ಚಾನಲ್ ಮೂಲಕ ಪ್ರತಿಯೊಂದು ವೀಡಿಯೋನು ಅಪ್ಲೋಡ್ ಮಾಡಿ ನಿಮಗೆ ಸೆಂಡ್ ಮಾಡ್ತಾ ಇರೋಂಥ ಕೆಲಸ ನಮ್ಮ ಇಂಡಿಯನ್ ಪ್ರಿಂಟರ್ಸ್ ಮತ್ತು ಈ ರೂಪಾ ಚಾನಲ್ ನಿರಂತರವಾಗಿ ಮಾಡ್ತಾ ಇರುತ್ತೆ. ಯಾವಾಗಲೂ ನಿಮ್ಮ ಕೈ ಹಿಡಿದು ನಡೆಸುವಂಥ ಈ ಒಂದು ರೂಪಾ ಚಾನಲ್ ಮತ್ತು ಈ ಒಂದು ಇಂಡಿಯನ್ ಪ್ರಿಂಟರ್ಸ್ ಯಾವಾಗಲೂ ಮಾಡುತ್ತಾ ನಿಮ್ಮ ಜೊತೆಗೆ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಜೊತೆಗೆ. ಮತ್ತು ನೀವು ಕೂಡ ನಾವು ಹೇಳಿರೋಂಥ ಪ್ರತಿಯೊಂದು ಇದು ಒಂದು ಮನವಿನ ನೀವು ಕೂಡ ಪಾಲಿಸಬೇಕಾಗುತ್ತೆ. ಏನಿದೆ ಸಮಸ್ಯೆಗಳನ್ನ ಕುಂದುಕೊರತೆ ನೀವು ಕೂಡ ಬಗೆಹರಿಸಬೇಕು. ದುಡ್ಡಿಗೂ ಸರ್ಕಾರಕ್ಕೆ ನೀವು ಕಟ್ಟಿದರೆ ಸರ್ಕಾರ ಬೇರೆ ಕಾಮಗಾರಿಯನ್ನು ಚುರುಗೊಳಿಸಿ ನಿಮಗೆ ಕೊಟ್ಟು ನಿಮ್ಮ ಮನೆ ರೆಡಿಯಾಗಿರೋ ಮನೆಗಳು ನಿಮ್ಮ ಹಸ್ತಾಂತರ ಮಾಡಿ ಮತ್ತು ಬೇರೆ ಕಾಮಗಾರಿನೂ ಚುರುಗೊಳಿಸಿ ಅವರು ಕೂಡ ಮನೆ ಕೊಡೋಂಥ ಸರ್ಕಾರ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಒಪಿನಿಯನ್ ಜೊತೆಗೆ ಮನವಿ ಇದೆ. ಮತ್ತೊಂದು ಸತಿ ತಮಗೆ ಫಲಾನುಭವಿ ಮತ್ತೊಂದು ಸತಿ ಮನವಿ ಏನಪ್ಪ ಅಂದರೆ, ತಾವು ಮನೆಗಳು ಕಂಪ್ಲೀಟ್ ಆಗಿರೋ ಮನೆಗಳನ್ನೇ ತಾವೆಲ್ಲ ಬೇಗ ಶೀಘ್ರದಲ್ಲೇ ವಾಸವಾಗಬೇಕು ಅಂತ ಒಂದು, ಮತ್ತು ನಮ್ಮ ಇಂಡಿಯನ್ ಪ್ರಿಂಟರ್ಸ್ ವತಿಯಿಂದ ಮತ್ತು ರೂಪಾ ಚಾನಲ್ ಮೂಲಕ ಮತ್ತೊಂದು ಸತಿ ಕಳೆಗಳಿಂದ ಮನವಿ ರಿಕ್ವೆಸ್ಟ್ ಜೊತೆಗೆ ಮಾಡ್ತಾಯಿದ್ದೀವಿ. ನೀವೆಲ್ಲ ಶೀಘ್ರದಲ್ಲೇ ನಿಮ್ಮ ಮನೆಗಳಿಗೆ ನೀವು ವಾಸವಾಗಿ ಮತ್ತು ಬೇರೆ ಕಾಮಗಾರಿ ಹಲವಾರು ಕ್ಷೇತ್ರಗಳಲ್ಲಿ ಇನ್ನೂ ಫ್ಲೋರಿಂಗ್ ಕೂಡ ಎಬ್ಬಿಸಬೇಕು ಅಂಥ ಫಲಾನುಭವಿಗಳು ಕೂಡ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಈಗ ಆಗಿರೋ ಕೆಲಸ ಬೇಗ ಆಗಿ ನಾವೆಲ್ಲ ಸೇರುವಂಥ ಕೆಲಸ ಮಾಡಿ ಬೇಗ ಶೀಘ್ರದಲ್ಲೇ ಕಂಪ್ಲೀಟಾಗಿ ಹಸ್ತಾಂತರ ಆಗಲಿ ಅಂತ ನಮ್ಮ ಇಂಡಿಯನ್ ಪ್ರಿಂಟರ್ಸ್ ಯಾವಾಗಲೂ ಮನವಿ ಜೊತೆಗೆ ರಿಕ್ವೆಸ್ಟ್ ಜೊತೆಗೆ ಮತ್ತೊಂದು ಸತಿ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಜೊತೆಗೆ ಮತ್ತೊಂದು ಸತಿ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಇಂಡಿಯನ್ ಪ್ರಿಂಟರ್ಸ್ ವತಿಯಿಂದ. ಏನಪ್ಪ ನಮ್ಮ ಕ್ಷೇತ್ರ ನೋಡಿ, ಇನ್ನೂ ಕೆಲಸಗಳು ಬೇಜನ್ ಕೆಲಸಗಳಿದೆ. ಎಲೆಕ್ಟ್ರಿಷಿಯನ್ ಕೆಲಸ ಆಗಿರ್ಬೋದು, ಪ್ಲಂಬಿಂಗ್ ಕೆಲಸ ಈಗ ಸಣ್ಣ ಪುಟ್ಟದ್ದು ನಡೀತಾ ಇದೆ. ಈಗೇನೋ ಕಾಂಪೌಂಡ್ ಆಗಿಲ್ಲ, ಲಿಫ್ಟ್ ಆಗಿಲ್ಲ, ಟ್ರಾನ್ಸ್ಫಾರ್ಮರ್ ಆಗಿಲ್ಲ, ಇನ್ನೂ ಹಲವಾರು ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಪೆಂಡಿಂಗ್ ಆಗಿ ಉಳ್ಕೊಂಡೇ ಇದೆ. ನಾವೆಲ್ಲ ಮನೆಗಳು ವಾಸ ಆದರೆ ಇನ್ನೂ ಮುದ್ದಿನಪಾಳ್ಯ ಆಗಿರ್ಬೋದು, ಇನ್ನೂ ದೊಡ್ಡ ಅಲ್ಮರ ಆಗಿರ್ಬೋದು, ಗಾಣಿಗರಹಳ್ಳಿ ಆಗಿರ್ಬೋದು, ಇನ್ನೂ ಹಲವಾರು ಕ್ಷೇತ್ರಗಳ ಕಾಮಗಾರಿ ಪೆಂಡಿಂಗಾಗೇ ಉಳ್ಕೊಂಡಿದೆ. ಯಾವ್ಯಾವ ಕ್ಷೇತ್ರಕ್ಕೆ ಉಳ್ಕೊಂಡಿದೆ ಅಂತ ನಮಗೆ ಸರಿಯಾದ ಮಾಹಿತಿ ಅಪ್ಡೇಟ್ ಇಲ್ಲ. ಅವೆಲ್ಲ ಕಂಪ್ಲೀಟ್ ಆಗಬೇಕಾದ್ರೆ ತಾವೆಲ್ಲ ಮನೆಗಳು ವಾಸ ಆಗಬೇಕು. ದುಡ್ಡು ಸರ್ಕಾರಕ್ಕೆ ಕೊಟ್ಟೆ ಸರ್ಕಾರ ಬೇರೆ ಕಾಮಗಾರಿಗೂ ಚುರುಕು ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಸರ್ಕಾರಕ್ಕೂ ಜಮೀರ್ ಅಹ್ಮದ್ಗೂ ಈಗ ವಾರ್ನಿಂಗ್ ಕೊಟ್ಟಿರೋ ಪ್ರಕಾರ
ಅದೇ ರೀತಿ ನೀವು ಫಾಲೋಅಪ್ ಮಾಡಿ ಮನೆ ಕಳ್ಕೊಳ್ಳೋಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು ಅಂತ ಮತ್ತೊಂದು ಸತಿ ಇಂಡಿಯನ್ ಪಿಂಟ್ ಆ್ಯಂಡ್ ಪ್ಯಾಂಥರ್ಸ್ ಸಂಘಟನೆ ಮೂಲಕ ಮತ್ತೊಂದು ಸತಿ ರಿಕ್ವೆಸ್ಟ್ ಜೊತೆಗೆ ಮನವಿ ಇದೆ. ಈ ಮೂಲಕ ತಿಳಿಸುವುದು ಇಷ್ಟು ಮಟ್ಟಿಗೆ ಈ ಲೆವೆಲ್ಲಿಗಿದೆ. ಮತ್ತೊಂದು ಸತಿ ಕಡೆ ಮನವಿ ಜೊತೆಗೆ ರಿಕ್ವೆಸ್ಟ್ ಜೊತೆಗೆ ಧನ್ಯವಾದಗಳು. ನಮಸ್ಕಾರ.